ಕಥೆ ಲಕ್ಷ್ಮೀದೇವಿಯ ಪರೀಕ್ಷೆ. ಒಮ್ಮೆ ಲಕ್ಷ್ಮೀದೇವಿ ಮತ್ತು ವಿಷ್ಣು ದೇವರು ಭೂಮಿಯ ಮೇಲೆ ನಡೆಯುತ್ತಿರುವ ಜನರ ನಡವಳಿಕೆಯನ್ನು ನೋಡಲು ಬಂದರು. ಅವರು ಹಳ್ಳಿಯ ಜನರು ಧನಕ್ಕಾಗಿ ಹೇಗೆ ಪ್ರಯತ್ನಿಸುತ್ತಿದ್ದಾರೆಂದು ತಿಳಿಯಲು ಬಯಸಿದರು. ಇಬ್ಬರೂ ವೇಷ ಬದಲಿಸಿ ಬಡ ಯಾತ್ರಿಕರಂತೆ ಹಳ್ಳಿಗೆ ಬಂದರು. ಮೊದಲಿಗೆ ಅವರು ರಮೇಶ ಎಂಬ ರೈತನ ಮನೆಗೆ ಹೋದರು. ರಮೇಶ ತನ್ನ ಊಟವನ್ನು ಮುಗಿಸುತ್ತಿದ್ದ. ಯಾತ್ರಿಕರನ್ನು ನೋಡಿ ತನ್ನ ಆಹಾರದ ಅರ್ಧ ಭಾಗವನ್ನು ಅವರಿಗೆ ಕೊಟ್ಟನು. ನಂತರ ನಗುಮುಖದಿಂದ, ನೀವು ತೃಪ್ತಿಯಾಗಿದ್ದೀರಾ ಎಂದು ಕೇಳಿದ. ದೇವಿಯು ಸಂತೋಷದಿಂದ ಅವನ ಮನೆಯಲ್ಲಿ ಶ್ರದ್ಧೆಯೂ ದಯೆಯೂ ತುಂಬಿವೆ ಎಂದು ತಿಳಿದುಕೊಂಡಳು. ಮುಂದಿನ ದಿನದಿಂದ ರಮೇಶನ ಹೊಲದಲ್ಲಿ ಅಪಾರ ಬೆಳೆಗಳು ಬೆಳೆಯುತ್ತಾ ಹೋಯಿತು. ಅವನ ಜೀವನ ಸೌಖ್ಯದಿಂದ ತುಂಬಿತು. ಆದರೆ ಹತ್ತಿರದ ಶ್ರೀಮಂತ ಕೃಷ್ಣಪ್ಪ ಈ ವಿಷಯ ತಿಳಿದು ಅಸೂಯೆಪಟ್ಟನು. ಅವನು ದೇವಿಗೆ ದೊಡ್ಡ ಪೂಜೆ ಮಾಡಿದರೂ ಫಲ ಸಿಕ್ಕಲಿಲ್ಲ. ದೇವಿ ಅವನ ಕನಸಿನಲ್ಲಿ ಬಂದು ಹೇಳಿದರು, ದಾನವಿಲ್ಲದ ಪೂಜೆ ನನಗೆ ಪ್ರಿಯವಲ್ಲ. ಹೃದಯ ಶುದ್ಧವಾದಾಗಲೇ ನನ್ನ ಕೃಪೆ ದೊರೆಯುತ್ತದೆ ಎಂದು. ಪಾಠ: ಲಕ್ಷ್ಮೀ ದೇವಿಯ ಕೃಪೆ ಶುದ್ಧ ಹೃದಯ, ಸಹಾನುಭೂತಿ ಮತ್ತು ದಾನದಿಂದ ಮಾತ್ರ ದೊರೆಯುತ್ತದೆ, ಅಹಂಕಾರದಿಂದಲ್ಲ.